ಥ್ಯಾಂಕ್ ಯು ಫಾರ್ ದ ಇನ್ವೈಟ್. ಬದ್ರಿ, ನಾವು ನಮ್ಮ ಬಾಲಾಜಿ ಸರ್ ಎಲ್ಲ ಒಟ್ಟಿಗೆ ನಾವು ನಮ್ಮ ಕನಸಿನ ಪ್ರಾರಂಭದ ದಿನಗಳನ್ನ ಸ್ಟಾರ್ಟ್ ಮಾಡಿದ್ದು. ಶಬರಿ ಅಂತ ಹೆಸರು ಹೇಗಿದೆ ಹಾಗೆ ಅವರು ಇವತ್ತು ಈ ಬೆಳ್ಳಿ ಪರದೆ ಮೇಲೆ ಶಬರಿ ಅಂದರೆ ಒಂದು ಕಾಯದ್ರ ಸಂಕೇತ. ಅವರು ಕೂಡ ಒಬ್ಬ ನಿರ್ಮಾಪಕನಾಗಬೇಕು, ಕಲಾವಿದನಾಗಬೇಕು ಅಂತ ಕಾಯ್ತಾ ಇದ್ರು. ಇಡೀ ತಂಡ ಒಳ್ಳೆಯದಾಗಿ. ಹಾಡು ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆಲಾಪನ ತುಂಬ ಚೆನ್ನಾಗಿದೆ, ಲೇ 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 ಒಂಥರ ತುಂಬ ಚೆನ್ನಾಗಿದೆ ಸಾಂಗು. ಒಳ್ಳೆಯದಾಗಲಿ ಇಡೀ ಟೀಮ್ಗೆ. ಬದ್ರಿ, ಆಲ್ ದ ಬೆಸ್ಟ್. ಆ್ಯಂಡ್ ಮಗುಗೆ, ಚಿತ್ರತಂಡಕ್ಕೆ ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ರಘುರಾಮ್ ಸರ್. ಹಾಡು ನಾನು ಮೊದಲೇ ಬಾರಿಗೆ ಇಲ್ಲಿ ಬಂದಿದ್ದೀನಿ. ನಮ್ಮ ಬದ್ರಿ ಸರ್ ಆಗಲಿ, ನಮ್ಮ ವಿಷ್ಣುಕಾಂತ್ ಅವರು, ನಮ್ಮದು ಸ್ನೇಹಿತರು ನಾವೆಲ್ಲ ಒಟ್ಟೊಟ್ಟಿಗೆ ಇದ್ದೀವಿ. ಈ ಥರ ನಮಗೆ ಫಸ್ಟ್ ಅನುಭವ. ಆದರೆ ಪಿಕ್ಚರ್ ಈ ಥರ ಬಂದು ನೋಡಿದಾಗ ಒಂದು ಏನೋ ಹೊಸ ಅನುಭವ. ಆ ಮಗು, ಹೀರೋ, ಇವರು ಒಂದು ಪ್ರಕೃತಿ ಸೌಂದರ್ಯದಲ್ಲಿ ಹಾಡು ನಮ್ಮ ಇವರು ಚೆನ್ನಾಗಿ ಹಾಡಿದ್ದಾರೆ. ಹಾಗಾಗಿ ಪಿಕ್ಚರು ಮುಂದಿನ ದಿನಗಳಲ್ಲಿ ಥಿಯೇಟ್ರ್ಗಳಲ್ಲಿ ಎಲ್ಲ ಬಂದು ಪ್ರೇಕ್ಷಕರು ಚೆನ್ನಾಗಿ ನೋಡಿ ಇವರಿಗೆಲ್ಲ ಉತ್ತೇಜನ ಕೊಟ್ಟರೆ ಅದೇ ಸಂತೋಷ. ಹಾಗಾಗಿ ನಾವು ನಮ್ಮ ಸ್ನೇಹಿತರಿಗೆ ಈ ಥರ ಪಿಕ್ಚರ್ ಬಂದಿದೆ, ದಯವಿಟ್ಟು ನೋಡಿ ಅದನ್ನು ಆನಂದ ಪಡೋಣ. ಮಗು ಚೆನ್ನಾಗಿ ಮಾಡಿದೆ. ಆಮೇಲೆ ಹೊಸ ಹೀರೋ ಸಮರ್ಥ ಅವರು, ಅವ್ರಿಗೆಲ್ಲ ನಾವೆಲ್ಲ ಎನ್ಕರೇಜ್ ಕೊಡಬೇಕು. ನಮ್ಮ ಪ್ರೊಡ್ಯೂಸರ್ಗಳು ಬದುಕಬೇಕು, ನೆಕ್ಸ್ಟ್ ಪಿಕ್ಚರ್ ತೆಗಿಬೇಕು. ನಮ್ಮ ಪ್ರೊಡ್ಯೂಸರ್ ಅಂದರೆ ಅನ್ನದಾತರು ಇದ್ದಂಗೆ ಸಿನಿಮಾಗಳಿಗೆ. ಹಾಗೆ ಅವರು ಬದುಕಬೇಕಂದ್ರೆ ನಾವು ಕಾಣೋ ಪಿಕ್ಚರ್ ಹೆಚ್ಚು ನೋಡಬೇಕು. ಹಾಗಾಗಿ ಪಿಕ್ಚರ್ ಚೆನ್ನಾಗಿ ಮೂಡಿ ಬಂದಿದೆ, ಸಕ್ಸಸ್ ಆಗಲಿ ಅಂತ. ಮರ್ತೋಗಿದೆಯಾ ಸರ್? ಅವ್ರು ನೋಡಿ ಸರ್, ನೆನ್ಪು ಮಾಡ್ಕೊಳ್ಳಿ. ಅವರು ಸರ್, ಹೇಗೆ ಅನ್ನಿಸ್ತು ವಿಡಿಯೋ ಸಾಂಗ್ ನಿಮಗೆ ಶಬರಿ? ಎಲ್ಲ ಪತ್ರಕರ್ತರಿಗೂ, ಮಾಧ್ಯಮದವ್ರಿಗೂ ಮತ್ತು ಎಲ್ಲ ಸ್ನೇಹಿತರಿಗೂ ತುಂಬ ನಮಸ್ಕಾರ. ಶಬರಿನಲ್ಲಿ ಸಮರ್ಥ ಅವರು ಮಾಡಿರೋ ಪಾತ್ರ ತುಂಬ ಪ್ರಾಮಿಸಿಂಗ್ ಆಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಮಗು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಡೈರೆಕ್ಟ್ರು ಇಬ್ಬರ ಹತ್ರ ತುಂಬ ಒಳ್ಳೆ ಕೆಲಸ ತೊಗೊಂಡಿದ್ದಾರೆ. ತುಂಬ ದಿನ ಆಯಿತು ಒಂದು ಒಳ್ಳೆ ಸಾಂಗ್ ಕೇಳಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಲಿರಿಕ್ಸ್ ಆಗಿರ್ಬೋದು, ಕೊರಿಯೋಗ್ರಫಿ ಆಗಿರ್ಬೋದು, ತುಂಬ ಅದ್ಭುತ ಅಂತಲೇ ಹೇಳ್ಬೋದು. ನಮ್ಮ ಕರ್ನಾಟಕದ ಕಲಾಭಿಮಾನಿ ದೇವರುಗಳಿಗೆ ದಯವಿಟ್ಟು ಇಂಥ ಸಿನಿಮಾಗಳನ್ನ ಬಂದು ಆಶೀರ್ವಾದ ಕೊಡಿ. ನಿಜವಾಗ್ಲೂ ಒಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾರೆ ನಮ್ಮ ಡೈರೆಕ್ಟರ್ ಹೊರಟ ಶ್ರೀ ಅವರು ಆಗಿರ್ಬೋದು. ತುಂಬ ಒಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ ಅವರು. ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಲಿ. ಈ ಸಿನಿಮಾ ಮೊದಲು ಫಸ್ಟು ದೊಡ್ಡ ಹಿಟ್ಟಾಗಲಿ ಅಂತ ನಾನು ಮನಸ್ಫೂರ್ತಿ ಕೇಳ್ಕೊತೀನಿ. ಥ್ಯಾಂಕ್ ಯು ಪ್ರಕಾಶ್ ರಾವ್ ಸರ್. ಬಾಲಾಜಿ, ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಯಿತು ಈ ಸಾಂಗ್ ನೋಡಿ. ನನಗೆ ಹೊರಟ ಶ್ರೀ ಅವ್ರದ್ದು ಹೊರಟ ಸಿನಿಮಾದೊಂದು ಸಾಂಗ್ ತುಂಬ ಇಷ್ಟ. ಯಾರೋ ಸಾಂಗು ತುಂಬ ಇಷ್ಟ. ಇದು ಅದೇ ಥರ ಜೀಪು ಎಲ್ಲ ಮತ್ತೆ ನೆನೆಸುತ್ತದು. ಆಲ್ ದ ಬೆಸ್ಟ್ ಅವ್ರಿಗೆ. ಸಮರ್ಥ ನಾನು ನೋಡಿಲ್ಲ, ಬನ್ನಿ ಸರ್. ಫಸ್ಟ್ ಪಿಕ್ಚರ್ ಅಂತ ಅನ್ಸಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೆರಿ ಪ್ರಾಮಿಸಿಂಗ್. ಆಲ್ ದ ಬೆಸ್ಟ್. ನಿರ್ಮಾಪಕರು ಅವರು ಸುಧಾಕರ್ ರೆಡ್ಡಿ ಅಂತೇನೋ ಇಟ್ಕೊಂಡಿದ್ದಾರೆ. ಅವರು ಬದ್ರಿ ಅಂತ ಮಾತ್ರ ನಮಗೆ ಪರಿಚಯ. ನೀವು ಪ್ರೊಡ್ಯೂಸರ್ ಆಗ್ಬಿಟ್ಟು ಸಮರಸಿಂಹ ರೆಡ್ಡಿ, ಸುಧಾಕರ್ ರೆಡ್ಡಿ ಆ ಥರ ಇಟ್ಕೊಂಡಿದ್ದಾರೆ. ಅವರಿಗೆಲ್ಲ ಒಳ್ಳೇದಾಗಬೇಕು. ಬೇರೆ ಇಬ್ಬರು ನಿರ್ಮಾಪಕರಿಗೂ ಒಳ್ಳೇದಾಗಲಿ. ಭಾರವಿ ಪಿಕ್ಚರ್ಸ್ ತುಂಬ ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಿಮ್ಮ ಸಪೋರ್ಟ್ ಸದಾ ಕಾಲ ನಮ್ಮ ಸಿನಿ ತಂಡದ ಮೇಲೆ ಇರಲಿ ಅಂತ ಆಶಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಬಾಲಾಜಿ ಸರ್. ಥ್ಯಾಂಕ್ ಯು ಸೋ ಮಚ್ ಓಂ ಪ್ರಕಾಶ್ ರಾವ್ ಸರ್. ಸೊ ನಿಮ್ಮ ತಂಡದಿಂದ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಓಂ ಪ್ರಕಾಶ್ ರಾವ್ ಸರ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸೈಲೆಂಟ್ ಆಗಿರಲ್ಲ ಅಂತ ಅನ್ಕೊಂಡ್ರೆ ಸರ್, ಅವ್ರಿಗೆ 2 ವಾಕ್ಯದಲ್ಲಿ ಮಾತ್ರ ಉತ್ತರಿಸಕ್ಕೆ ಹೇಳಿದ್ರೆ ಮೊದಲೇ ಇಲ್ವಾ ಸರ್? ಕಡಿಮೆ ಮಾತಾಡ್ಬೇಕಂತ ಅನ್ಕೊಂಡಿದ್ರ? ಇಲ್ಲ ಅಕ್ಕ, ಆ ಥರ ಎಲ್ಲ ಇಲ್ಲ. ಏನ್ ತಪ್ಪು ಮಾಡಿದೆ ಯಾಕೆ ಹಿಂಗೆ ತೊಂದರೆ? ಇಲ್ಲ ತುಂಬಾ ನೋಡಿ, ಅಲ್ಲಿ ಅಣ್ಣ ಬೈತಾವನೆ. ಏನ್ ಬೈತಲ್ಲ, ಸುಮ್ಮನೆ ಆಗ್ಬಿಟ್ಟಿರ ಅಂತ. ಒಂದು ಗ್ರೂಪ್ ಪಿಕ್ಚರ್ ಸರ್, ಬನ್ನಿ ನೀವು ಒಂದು ಗ್ರೂಪ್ ಪಿಕ್ಚರ್ ಬನ್ನಿ. ಶ್ರೀ ಸರ್ ಥ್ಯಾಂಕ್ ಯು ಸೋ ಮಚ್. ಏನು ಪ್ಯಾಂಟ್ ಕಿತ್ಕೊತಾರ, ಕಾಲ ಬೀಳ್ತಾರ? ಪ್ಯಾಂಟ್ ಏನು ಇಸ್ಕೊಳ್ಳೋದು ಬಿಡಿ. ಥ್ಯಾಂಕ್ ಯು.
ಥ್ಯಾಂಕ್ ಯು. ಸೊ ನಾವು 3 ಜನ ಪ್ರೊಡ್ಯೂಸರ್ಸು. ಸೊ ವಿಡಿಯೋ ಸಾಂಗ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಸ್ಕೊತೀನಿ. ಥ್ಯಾಂಕ್ ಯು. ಸೊ ನಮ್ಮ ನಿರ್ದೇಶಕರಾದ ಹೊರಟಶ್ರೀ ಮತ್ತು ಚಿನ್ನಿ ಮಾಸ್ಟರ್ ಅವರ ಟೀಮು ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ ನಮಗೆ ಕೊಟ್ಟಿದ್ದಾರೆ. ನೀವೆಲ್ಲರೂ ಅದಕ್ಕೆ ಸಹಕಾರ ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು. ಮತ್ತು ನನ್ನ ಮಗ ಸಮರ್ಥ್, ಸೊ ಅವನ ಅಭಿನಯದ ಬಗ್ಗೆ ನನಗೆ ತುಂಬ ಹೆಮ್ಮೆ ಆಯಿತು. ನೀವೇನಂತೀರಾ? ಥ್ಯಾಂಕ್ ಯು. ಅದೇ ಥರ ಪುಟ್ಟ ಹುಡುಗಿ ದಾನಿ ತುಂಬ ಚೆನ್ನಾಗಿ ಅಭಿನಯಿಸ್ತಾಳೆ, ಮುದ್ದಾದ ಹುಡುಗಿ. ಇವರಿಬ್ಬರಿಗೂ ಈ ಚಿತ್ರದಿಂದ ಒಂದು ಬ್ರೇಕ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮಗೆ ಮತ್ತು ನಮ್ಮ ಟೀಮ್ಗೆ ನಿಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ ನಾನು ಕೋರ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ರಮೇಶ್ ಸರ್. ವಿಷ್ಣು ಸರ್ ಲಾಸ್ಟಿಗೆ ಮಾತಾಡಿಸ್ತೇನೆ ಸರ್. ನಮಸ್ಕಾರ ಸರ್ ಎಲ್ಲರಿಗೂ. ನಮ್ಮ ಓಂ ಪ್ರಕಾಶ್ ಸರ್ ಅವ್ರಿಗೆ, ಬಾಲಾಜಿ ಸರ್ ಅವ್ರಿಗೆ, ರಘು ಸರ್ ಅವ್ರಿಗೆ, ನಮ್ಮ ಚುಚ್ಚು ಪ್ರಸಾದ್ ಸರ್ ಅವ್ರಿಗೆ, ಇನ್ನೊಂದು ಅವ್ರಿಗೆ, ನಮ್ಮ ಅಜ್ಜಮದವ್ರಿಗೆ ಎಲ್ಲರಿಗೂ ನಮಸ್ಕಾರ ಸರ್. ಸಾಂಗ್ ನೋಡಿದ್ರೆ ನನಗೆ ತುಂಬ ಅನಿಸುತ್ತೆ, ತುಂಬ ಚೆನ್ನಾಗಿದೆ ಅಂತ. ನಿಮಗೆಲ್ಲರಿಗೂ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತದೆ ಅಂತ ನಿಮ್ಮ ಮುಖದಲ್ಲಿ ನೋಡೋ ನಗುನ, ಖುಷಿನ ಹಂಚ್ಕೊಳ್ತಾ ಇದ್ದೀನಿ. ನಾವು ಹೊಸದಾಗಿ ಪ್ರೊಡ್ಯೂಸ್ ಮಾಡೋಕ್ಕೆ ಬಂದಿದ್ದೀನಿ ಸರ್. ಒಂದು ಚಿಕ್ಕ ಪಿಕ್ಚರ್ ಮಾಡಿದ್ದೀವಿ. ನಮ್ಮ ಟೀಮು ಹೊರಟಶ್ರೀ ಅವರು, ಚಿನ್ನಿ ಅವರು ಎಲ್ಲರೂ ಸೇರಿ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಎಲ್ಲರಿಗಿನ್ನ ನಮ್ಮ ಹೇಮಂತ್ ಸರ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸರ್. 3 ಹಾಡು ಚೆನ್ನಾಗಿದೆ. ನಾವು ಬಂದಾಗ ನಿಮ್ಮ ವರ್ಕ್ ನೋಡಿದ್ವಿ, ಸೈಲೆಂಟ್ ಆಗಿದ್ದೀರ. ವರ್ಕ್ ನೋಡಿದಾಗ ತುಂಬ ಚೆನ್ನಾಗಿ ಮಾಡಿದ್ದೀರ. ತುಂಬ ಧನ್ಯವಾದಗಳು ಸರ್. ನಮ್ಮ ಟೀಮ್ಗೆ ಎಲ್ಲರಿಗೂ ತುಂಬ ನಾವೆಲ್ಲ ಇನ್ನೊಂದು ಪಿಕ್ಚರ್ ಮಾಡೋ ಅವಕಾಶ ಬರುತ್ತಂತ ತಿಳ್ಕೊತಾ ಇದ್ದೀನಿ. ಇದಕ್ಕೆ ಸರ್ ನಾನೊಂದು ಹೇಳಬೇಕಂತ ಇಷ್ಟಪಡ್ತೀನಿ. ಇಂಡಸ್ಟ್ರಿ ಬರುವಾಗ ಓಂ ಪ್ರಕಾಶ್ ಅವರು ನಾನು ಏನಕ್ಕೆ ಆಶೀರ್ವಾದ ತಗೊಂಡಿದ್ದೀನಿ ಅಂದರೆ, ನಮಗೆಲ್ಲ ಕರೆದು ಕ್ಯಾರೆಕ್ಟರ್ ಕೊಟ್ಟು ಎಲ್ಲರನ್ನ ಪ್ರೋತ್ಸಾಹ ಮಾಡಿ ಎಲ್ಲರಿಗೆ ಸಪೋರ್ಟ್ ಮಾಡಿ ತುಂಬ ಒಳ್ಳೆ ಸಹಕಾರ ಮಾಡಿದ್ದಾರೆ ಸರ್. ನಮ್ಮ ಬಾಲಾಜಿ ಸರ್ ನಿಜವಾಗ್ಲೂ ಇಲ್ಲಿ ನಿಂತ್ಕೊಂಡಿದ್ದೀನಂದರೆ ಇಂಡಸ್ಟ್ರಿ ಬಂದಾಗ ಗೊತ್ತು ಎಲ್ಲರಿಗೂ ತುಂಬ ಕಷ್ಟ ಆಯಿತು. ಆ ಟೈಮಲ್ಲಿ ಗೌರವ್ ವೆಂಕಟೇಶ್ ಅವರು ನಮ್ಮ ಬಾಲಾಜಿ ಸರ್ ಪರಿಚಯ ಮಾಡಿಸಿದ್ರು. ಪರಿಚಯ ಮಾಡಿಸಿದ ದಿನ ಟೈಮ್ ಏನೋ ಗೊತ್ತಿಲ್ಲ, ಅವ್ರ ಮನೇಲಿ ಒಂದು ಮಗನಾಗಿದ್ದೀನಿ, ಅವ್ರ ತಮ್ಮನಾಗಿದ್ದೀನಿ. ಶೂಟಿಂಗಲ್ಲಿ 100 ರೂಪಾಯಿ ಕೊಡ್ತಾಯಿದ್ರು, ಊಟ ಕೊಡೋದು. ಶೂಟಿಂಗ್ ಇದ್ದರೆ ಮಾತ್ರ ಸಿಗುತ್ತೆ, ಶೂಟಿಂಗ್ ಇಲ್ಲ ಅಂದರೆ ತುಂಬ ಕಷ್ಟ ಆಗೋದು. ಜೊತೆಲಿ ಇಟ್ಕೊಂಡು ಅವ್ರ ಮನೇಲಿ ಇಟ್ಕೊಂಡು ಅಕ್ಕವರಾದ್ರೂ ಎಲ್ಲರೂ ನನ್ನೇ ಒಂದು ಸ್ವಂತ ಮಗು ಥರ ನೋಡ್ಕೊಂಡಿದ್ದಾರೆ. ಇವತ್ತು ಅವ್ರು ಬಂದು ನನಗೊಂದು ಪ್ರೊಡ್ಯೂಸರಾಗಿ ಆಶೀರ್ವಾದ ಮಾಡ್ತಾಯಿದೆ ಅಂದರೆ ಆ ಕಾವೇರಿ ತಾಯಿ ನನಗೆ ಕೊಟ್ಟಿರೋ ಅದೃಷ್ಟ. ನಾನು ಏನಾದ್ರು ಚಿಕ್ಕದು ಬಿಸ್ನೆಸ್ ಮಾಡಬೇಕಂದ್ರೂ ಸಾರ್ನ ಕೇಳ್ತೀನಿ, ಸರ್ ಇದು ಮಾಡ್ತಾಯಿದ್ದೀನಿ ಬಿಸ್ನೆಸ್ ನೋಡಿ, ಎಲ್ಲ ತುಂಬ ಕಷ್ಟ ಇದೆ ಇಂಡಸ್ಟ್ರಿಯಲ್ಲಿ, ಬಿಸ್ನೆಸ್ ಚೆನ್ನದಾಗಿ ಮಾಡ್ತಾಯಿದ್ದೀನಿ ಅಂದರೆ, ಬದ್ರಿ ಮಾಡೋ ಮಗ ನೀನು ಚೆನ್ನಾಗಿ ಮಾಡ್ತೀಯ ಅಂತ ಇಂಥವ್ರು 3 ಜನ ಇಟ್ಕೊಂಡು ಒಂದು ಚಿಕ್ಕ ಕ್ಯಾಟ್ರಿಂಗ್ ಮಾಡಿದ್ದೀನಿ, ಚಿಕ್ಕ ಕ್ಯಾಂಟೀನು. ಇವಾಗ 350 ಜನ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆಲ್ಲ ಕೆಲಸ ಕೊಡೋಕ್ಕೆ ಆ ದೇವರು, ಆ ಕಾವೇರಿ ತಾಯಿ, ಚಾಮುಂಡಿ ತಾಯಿ ನನಗೆ ಆ ಶಕ್ತಿ ಕೊಟ್ಟಿದ್ದಾರೆ. ಯಾವ್ದು ಮಾಡಿದ್ರೂ, ಪರ್ಸನಲ್ ಆದ್ರೂ ಯಾವುದಿದ್ರೂ ಸಾರ್ನ ಕೇಳ್ತೀನಿ. ನನ್ನ ಮನೇಲಿ ನಾನು ಪ್ರೊಡ್ಯೂಸ್ ಮಾಡ್ತಾಯಿದ್ದೀನಿ, ಯಾರಿಗೂ ಹೇಳಿಲ್ಲ, ನನ್ನ ಫ್ರೆಂಡ್ಗೂ ಹೇಳಿ ಯಾರಿಗೂ ಹೇಳಿಲ್ಲ. ಏನಕ್ಕಂದರೆ ಗೊತ್ತು, ದೊಡ್ಡದಾಗಿ ಪ್ರೊಡ್ಯೂಸ್ ಮಾಡಿಬಿಟ್ಟಾರೆ, ಮುಗಿಸಲ್ಲ ಕೆಲವರು, ತುಂಬ ನಾನು ಕೇಳ್ಕೊಂಡಿದ್ದೀನಿ. ಅದರಿಂದ ನಾನು ಯಾರಿಗೂ ಹೇಳಿಲ್ಲ, ಒಬ್ಬರಿಗೆ ಹೇಳಿರೋದು ನಮ್ಮ ಬಾಲಾಜಿ ಸರ್ಗೆ. ಒಳ್ಳೇದಾಗಲಿ ಕಣೋ, ಚೆನ್ನಾಗಿ ಮಾಡ್ತಾಯಿದೆ ಅಂತ ಆಶೀರ್ವಾದ ಮಾಡಿದ್ದಾರೆ. ದಯವಿಟ್ಟು ನಮ್ಮ ಆಶೀರ್ವಾದ ನನಗೆ ಒಳ್ಳೇದಾಗ್ತಾ ಇದೆ. ಅವತ್ತು ಬಿಸ್ನೆಸ್ ಸಕ್ಸಸ್ ಆಗಿದ್ದೀನಿ,
ಇವತ್ತು ಪ್ರೊಡ್ಯೂಸರ್ ಆಗಿ ಸಕ್ಸಸ್ ಆಗ್ತೀನಿ ಅಂತ ಆ ದೇವರು ಬೇಡ್ಕೊತಾ ಇದ್ದೀನಿ. ಅವ್ರ ಆಶೀರ್ವಾದ ಇರಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ನಮಗೆಲ್ಲರಿಗೂ ಆಶೀರ್ವಾದ ಮಾಡಿ ಮುಂದಕ್ಕೆ ಕರ್ಕೊಂಡು ಹೋಗ್ಬೇಕಂತ ನೋಡ್ತಾ ಇದ್ದೀನಿ. ಇದೇ ಅವ್ರ ಅನ್ನ ತಿಂದಿದ್ದೀನಿ, ಋಣ ತೀರ್ಸ್ಕೋಬೇಕಂದ್ರೆ ನಮ್ಮ ಕೈಯಲ್ಲಿ ಆಗಲ್ಲ. ದೇವ್ರ ದಯೆಯಿಂದ ನಾವೆಲ್ಲ ಪ್ರೊಡ್ಯೂಸರ್ ನಿಂತ್ಕೊಂಡ್ರೆ, ನಮ್ಮ ಬಾಲಾಜಿ ಸರ್ ಅವಕಾಶ ಕೊಟ್ಟರೆ ನೆಕ್ಸ್ಟ್ ಅವ್ರನ್ನ ಇಟ್ಕೊಂಡು ನಮ್ಮ ಶ್ರೀ ಅವ್ರನ್ನ ಇಟ್ಕೊಂಡೆ ನೆಕ್ಸ್ಟ್ ಮೂವಿ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀನಿ. ಆ ದೇವರ ಒಳ್ಳೆಯದು ಮಾಡಿ. ಥ್ಯಾಂಕ್ ಯು ಸರ್. ಅದು ಈ ಸಾಂಗ್ ಕೂಡ ಒಂದು ಸ್ಟಾಕಲ್ಲಿ ಉಳಿದರೆ ಅದು ಇಲ್ಲಿ ಬಂದಿದೆ. ಅದು ಫಸ್ಟ್ ಶಾರ್ಟಲ್ಲೇ ಹೇಗೆಂದರೆ ವೆನ್ ವಿ ಕಂಪೋಸ್ಡ್ ಸಿಚುವೇಶನ್ ಕೇಳಿದಾಗ ಫಸ್ಟ್ ಆಫ್ ಆಲ್ ಸ್ಟೋರಿ ವಾಸ್ ಅಮೇಝಿಂಗ್. ಫಸ್ಟ್ ಟೈಮ್ ಡೈರೆಕ್ಟರ್ ಸರ್ ಹೇಳುವಾಗ ಸ್ಟೋರಿ ಅಷ್ಟು ಇಷ್ಟ ಆಯಿತು ನಮಗೆ. ಸೊ ಸಾಂಗ್ ಕಂಪೋಸಿಂಗ್ ಕೂತ್ಕೊಳ್ಳುವಾಗ ಒಂದು ಟೀಮಾಗಿ ನಾನು, ಡೈರೆಕ್ಟರ್ ಸರ್, ಗಿರಿ ಸರ್, ವಿ ಯೂಸ್ ಟು ಸಿಟ್ ಟುಗೆದರ್ ಆ್ಯಂಡ್ ಕಂಪೋಸ್. ಈ ಸಿಚುವೇಶನ್ ಹೇಳಿದಾಗ ಯೂಶಲಿ ವಿ ಡೂ ಒನ್ ಸಿಲಬಲ್ ಲೈಕ್ ಲಾಲ್ ಮಾಡ್ತೀವಿ ಟ್ಯೂನ್, ಅದರ್ವೈಸ್ ರಾ ಆ ಥರ. ಇದು ಬಿಕಾಸ್ ಐ ವಾಸ್ ನೋಯಿಂಗ್ ದಟ್ ಬೇಬಿ ವಾಸ್ ದೇರ್. ಸೊ ಹಾಗಾಗಿ ನಾನು ಟ್ಯೂನ್ ಮಾಡುವಾಗ ತಂದ ನಿನೋ ತರಾರೋ ಇಮ್ಮಿಡಿಯೇಟ್ಲಿ ಹಿ ಸೆಲೆಕ್ಟೆಡ್ ಡೈರೆಕ್ಟರ್ ಶ್ರೀ ಸರ್ ಅವರು ಸೂಪರ್ ಟ್ಯೂನ್ ಇದು ಇಟ್ಕೊಳ್ಳಿ ಅಂತ. ಆಮೇಲೆ ನೆಕ್ಸ್ಟ್ ಲೈನ್ ಮಾಡೋಷ್ಟರಲ್ಲಿ ಲಿರಿಕ್ಸ್ ಬರೀತಾ ಇದ್ದಾರೆ, ಸಾಹಿತ್ಯ ಬರೆದ್ರು. ಇಟ್ ವಾಸ್ ಅಮೇಝಿಂಗ್. ಸೊ ಇಮಿಡಿಯೇಟ್ಲಿ ಪಲ್ಲವಿ ಮುಗಿಸಿದ ಕರ್ಣ ವಾಸ್ ರೆಡಿ. ಅಥವಾ ಸ್ಪಾಟಲ್ಲಿ ಕಂಪೋಸ್ ಆಯಿತು, ಸ್ಪಾಟಲ್ಲೇ ಈ ಲಿರಿಕ್ಸ್ ಅದ್ಭುತವಾಗಿ ಬರೆದಿದ್ದಾರೆ. ಇದಕ್ಕೆ ಯಾರು ಹಾಡಿದ್ರೆ ಬೆಸ್ಟ್ ಅಂತ ಥಿಂಕ್ ಮಾಡುವಾಗ ಅಶ್ವಿನ್ ಶರ್ಮಾ ಅವರು ಒನ್ ಆಫ್ ದಿ ಬೆಸ್ಟ್. ಇವ್ರಿಗಿಂತ ಬೇರೆ ಯಾರು ಈ ಸಾಂಗ್ಗೆ ಸೂಟ್ ಆಗ್ತಾ ಇಲ್ಲ. ಅಷ್ಟು ಚೆನ್ನಾಗಿ ಹಾಡಿದ್ದಾರೆ, ಜೀವ ತುಂಬಿದ್ದಾರೆ. ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಯೂಶ್ವಲಿ ಆಫ್ಟರ್ ಮೇಕಿಂಗ್ ಎ ಸಾಂಗ್ ನಮಗೆ ನೆಕ್ಸ್ಟ್ ವಿಡಿಯೋ ಹೇಗಿರುತ್ತಪ್ಪ ಅಂತ ಒಂದು ಫೀಲ್ ಇರುತ್ತೆ. ಸೊ ಆಫ್ಟರ್ ಸೀಯಿಂಗ್ ದ ವಿಡಿಯೋ ಹೊಟ್ಟೆ ತುಂಬಿಡ್ತಾ ಇಟ್ ವಾಸ್ ಲೈಕ್ ಫುಲ್ಫಿಲ್ಡ್. ಸಾಂಗ್ಗೆ ಜಸ್ಟಿಫೈ ಮಾಡಿ ಅಷ್ಟು ಬ್ಯೂಟಿಫುಲ್ ಆಗಿ ಮೇಕಿಂಗ್. ಅಲ್ಲಿ ನಾವು ಆ ಸೀನರಿಯಲ್ಲಿ ಪ್ರಕೃತಿಯಲ್ಲಿ ಯಾರು ಹೇಳಿದ್ರು ಪ್ರಕೃತಿಯಲ್ಲಿ ಹೋದಂಗೆ ಇರುತ್ತೆ. ಸೊ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ದಟ್ ಫೀಲ್. ಸೊ ಪಂಚಬುದ್ಧನೂ ಆ ಸಾಂಗಲ್ಲಿ ಇದೆ ಆ್ಯಕ್ಚುಲಿ ಇಫ್ ಯು ಲುಕ್ ಇನ್ ಟು ಇಟ್. ಸೊ ಅದ್ಭುತವಾಗಿ ಈ ಸಾಂಗ್ ಬಂದಿದೆ. ಸೊ ನಿಮ್ಮ ಆಶೀರ್ವಾದ, ಅಲ್ಲಿ ಮೀಡಿಯಾ ಫ್ರೆಂಡ್ಸ್ ಎಲ್ಲರೂ ಸೇರಿ ಈ ಸಾಂಗ್ನ ನಿಮ್ಮ ಸಾಂಗ್ ಅಂದ್ಕೊಂಡು ಇದನ್ನು ಹಿಟ್ ಮಾಡಿದ್ರೆ ವಿಲ್ ಆಲ್ ಬಿ ಬ್ಲೆಸ್ಡ್. ಥ್ಯಾಂಕ್ ಯು. ಥ್ಯಾಂಕ್ ಯು ಹೇಮಂತ್ ಸರ್. ಆಲ್ ದಿ ವೆರಿ ಬೆಸ್ಟ್ ಟು ಯು. ಅಪ್ರಿಸಿಯೇಷನ್ ಸಿಕ್ಕಿದೆ ತಮ್ಮ ಹಾಡಿಗೆ. ಫಸ್ಟ್ ಒಂದೆರಡು ಲೈನ್ ಹಾಡಿ ಸ್ಟಾರ್ಟ್ ಮಾಡಿದ್ರೆ ಬೆಟರ್ ಏನೋ. ಅದು ಹೌದಾ? ಆಯ್ತು, ಖಂಡಿತ. ಅದಕ್ಕಂತೂ ಮುಂಚೆ ಎಲ್ಲ ನೆರೆದಿರುವಂಥ ಎಲ್ರಿಗೂ ನಮಸ್ಕಾರ. ನಮ್ಮ ಶಬರಿ ಚಿತ್ರತಂಡಕ್ಕೆ ಎಲ್ಲರ ಆಶೀರ್ವಾದ ಅವಶ್ಯಕತೆ ಇದೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ತಾವೆಲ್ಲರೂ ನೋಡಿದ್ರಿ ವಿಡಿಯೋ ಸಾಂಗು. ಹೇಳ್ದಂಗೆ ಎಷ್ಟು ಪ್ರಕೃತಿ ಸೌಂದರ್ಯನ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಅದ್ರ ಜೊತೆಗೆ ಈ ಒಂದು ಕ್ಯೂಟ್ ಒಂದು ಬಾಂಧವ್ಯ ಏನಿದೆ ಒಂದು ಮಗು ಮತ್ತೆ ನಮ್ಮ ಹೀರೋ ಅವರ ನಡುವೆ, ಸೊ ಅದು ಕೂಡ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಖಂಡಿತ ನಿಮ್ಗಾಗಿ ಒಂದು 2 ಲೈನ್ ಹಾಡ್ತೀನಿ. ದೆನ್ ವಿ ಡ್ಯಾನ್ಸ್ ಮಾಡ್ತೀಯಾ? ಇಲ್ವಾ? ಮಾಡ್ಲೇಬೇಕಲ್ವಾ? ತಂದಾನಿತ ನಾನು ನಿನ್ನ ಹೆತ್ತವರು ಯಾರೋ, ತಂದಾನಿತ ನಾನು ನಿನ್ನ ಹೆತ್ತವರು ಯಾರೋ, ಮಗುವಾಗಿ ಬಂದು ತಾಯಾಗಿ ನಿಂತು ಮನಸ್ಸು ಗೆದ್ದವಳೆ, ಮಗುವಾಗಿ ಬಂದು ತಾಯಾಗಿ ನಿಂತು ಮನಸ್ಸ ಗೆದ್ದವಳೆ, ತಂದಾನಿತ ನಾನು ನಿನ್ನ ಹೆತ್ತವರು ಯಾರೋ, ತಂದಾನಿತ ನಾನು ನಿನ್ನ ಹೆತ್ತವರು ಯಾರೋ. ಥ್ಯಾಂಕ್ ಯು ಅಶ್ವಿನ್. ಯಾವ್ದೋ ಬೇಲಿ ಆಡ್ದಂಗೆ ಐತೆ. ಇಲ್ಲಣ್ಣ, ಇವಾಗಲೇ ಸ್ಕೂಟರ್ ಹಾರಕ್ಕಿಂತ ಮುಂಚೆ ಇತ್ತು. ನಿಜವಾಗ್ಲೂ ತುಂಬಾ ಈ ಆಪರ್ಚುನಿಟಿಗೆ ಖುಷಿ ಪಡ್ತೀನಿ. ಎಂ ಕೆ ಮಠ ಸರ ಯಾರಿದ್ದಾರೆ? ಶ್ರೀನಿವಾಸ್ ಸರ್ ಬನ್ನಿ, ಜೊತೆಗೆ ಮಾತಾಡೋಣ ಬರ್ರಿ.
ಮೇಡಮ್ ಬನ್ನಿ. ಸೀತಾ ಮೇಡಮ್ ಬನ್ನಿ ಕ್ವಿಕ್ ಆಗಿ. ನಿಜವಾಗ್ಲೂ ನನ್ನ ಕ್ಯಾರೆಕ್ಟರ್ ಹೇಳಿದಾಗ ಡೈರೆಕ್ಟರ್ ಸರ್ ತುಂಬ ಖುಷಿ ಪಟ್ಟೆ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೂ ಹಾಗೂ ಪತ್ರಿಕಾ ಮಿತ್ರರಿಗೂ ನನ್ನ ಧನ್ಯವಾದಗಳು. ಈ ಕ್ಯಾರೆಕ್ಟರ್ ಮಾಡಬೇಕಂದ್ರೆ ಡಿಫ್ರೆಂಟಾಗಿ ಕ್ಯಾರೆಕ್ಟರ್ ಇದೆ ಅಂದರು. ಆಯಿತು ಸರ್ ನಾನು ಮಾಡ್ತೀನಿ ಅಂತ ಒಪ್ಕೊಂಡೆ. ಒಂದು ಸಿಚುವೇಶನಲ್ಲಿ ಸೆಟ್ಟರ್ ಬಂದು ಮೋರಿ ಕೆಳಗಡೆ ಒಂದು ಕ್ಯಾರೆಕ್ಟ್ ಬಿದ್ದಿರುತ್ತೆ ಕುಡಿದ್ಬಿಟ್ಟು. ಅವಾಗ ಹೇಳ್ತಾಯಿದ್ರು, ಸಿದ್ದು ಅಲ್ಲೆಲ್ಲ ಗಲೀಜಿದೆ ಮುಳ್ಳಿದೆ. ಸರ್ ನಾನು ಮಾಡ್ತೀನಿ ಸರ್ ಅಂದೆ ಶ್ರೀ ಸರ್ಗೆ. ನಿಜವಾಗ್ಲೂ ಅದು ಕ್ಯಾರೆಕ್ಟರ್ ಇನ್ವಾಲ್ವ್ಮೆಂಟ್ ಅಂದ ತಕ್ಷಣವೇ ಶ್ರೀ ಸರು ಅದು ನೋಡಿದ ತಕ್ಷಣ ಹೇಳಿದ್ರು, ತುಂಬ ಚೆನ್ನಾಗಿ ಮಾಡ್ತಿದ್ಯಾ, ಗುಡ್ ಕಣು ಅಂತ. ಅವರು ಅಷ್ಟು ಹೇಳುವಾಗ ನನಗೆ ಒಂಥರ ವೈಬ್ರೇಟ್ ಸ್ಟಾರ್ಟ್ ಆಗಿತ್ತು. ಇವತ್ತು ಇಲ್ಲಿ ಆಪರ್ಚುನಿಟಿ ಕೊಟ್ಟಂಥ 3 ಜನ ಪ್ರೊಡ್ಯೂಸರ್ಸ್ಗೂ ನಮ್ಮ ಶ್ರೀ ಸರ್ಗೂ ನನ್ನ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಇದ್ರ ಮೇಲೆ ಏನು ಮಾತಾಡೋಕ್ಕಾಗಲ್ಲ. 2 ಮಾತು ಹೇಳಿದರೆ ನಾನು ಒಂದು 6 ಮಾತಾಡಿದ್ದೀನಿ. ಥ್ಯಾಂಕ್ ಯು. ಸಾಂಗ್ ತುಂಬ ಚೆನ್ನಾಗಿದೆ. ಒಂದು ನಿಸ್ವಾರ್ಥ ಪ್ರೀತಿನ ತೋರಿಸುವಂಥದ್ದು ಒಂದು. ಆ ಸಾಂಗಲ್ಲಿ ಒಂದು ವಿಡಿಯೋ ನೋಡಬೇಕಾದಾಗ ಬಜರಂಗಿ ಬಾಯ್ಜಾನ್ ಒಂದಿಷ್ಟು ಸೀಕ್ವೆನ್ಸ್ ನೆನಪಾಯಿತು. ಆ ಸಿನಿಮಾ ಥರನೇ ಈ ಪೇರು ತುಂಬ ಹಿಟ್ ಆಗಲಿ ಅಂತ ನಾನು ಆಶಿಸ್ತೀನಿ. ನನ್ನ ಪಾತ್ರ ಹೀರೋನ ಚಿಕ್ಕಂದಿನ ಇದರಲ್ಲಿ ತಾಯಿ, ಹೀರೋನ್ ತಾಯಿ, ನಾಟ್ ವೆನ್ ಹಿ ವಾಸ್ ಗ್ರೋನ್ ಅಪ್, ವೆನ್ ಹಿ ವಾಸ್ ಯಂಗ್. ಸೊ ಪಾತ್ರ ತುಂಬ ಚೆನ್ನಾಗಿದೆ. ಕತೆ ಕೇಳಿದಾಗ ತುಂಬ ಇಷ್ಟ ಆಯಿತು. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಶ್ರೀ ಅವ್ರಿಗೆ ಮತ್ತು ಎಲ್ಲ ಪ್ರೊಡ್ಯೂಸರ್ ಹೋಲ್ ಟೀಮ್ಗೆ ಥ್ಯಾಂಕ್ ಯು. ಸೊ ಪ್ಲೀಸ್ ನೀವು ಇದನ್ನು ತುಂಬ ಯಶಸ್ಸು, ಈ ನಮ್ಮ ಟೀಸರ್ ಎಷ್ಟು ಹಿಟ್ ಆಗಿದೆಯೋ ಹಾಗೆ ಹಾಡು ಕೂಡ ಪ್ರತಿಯೊಬ್ಬರಿಗೂ ತಲುಪಬೇಕು. ಅದರಲ್ಲಿ ಮಾಧ್ಯಮದವ್ರ ಪಾತ್ರ ತುಂಬ ಇರುತ್ತೆ. ಪ್ಲೀಸ್ ಸಪೋರ್ಟ್ ಅಸ್ ಆ್ಯಂಡ್ ಮೇಕ್ ದಿಸ್ ಸಾಂಗ್ ಆಸ್ ಹಿಟ್ ಆಸ್ ಟೀಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಸೀತಾ ಅವರೇ ವಿಡಿಯೋ ಸಾಂಗ್ ಇವತ್ತು ನಿಮ್ಮದೇ ಅಭಿನಯದ ಚಿತ್ರದ ವಿಡಿಯೋ ಸಾಂಗ್ ನೋಡಿ ಎಷ್ಟು ಖುಷಿ ಅನ್ನಿಸ್ತು? ತುಂಬ ಖುಷಿ ಆಯಿತು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಮರ್ಥ ರಮೇಶ್ ಅಂತ. ನಾನು ಶೋತ್ರಿಯಲ್ಲಿ ಹೀರೋ ಪಾತ್ರ ಮಾಡಿದ್ದೀನಿ. ಆ್ಯಂಡ್ ಹಿಂಗ ಓಕೆ. ಈ ಮೂವಿಯಲ್ಲಿ ಲೈಕ್ 3 ಸಾಂಗ್ಸ್ ಇದೆ. ಎಲ್ಲ ಸಾಂಗಿಗೆ ಚಿಕ್ಕ ಸ್ವಲ್ಪ ಸ್ಟೋರಿ ಹೇಳ್ಕೊಂಡ್ಬರ್ತೀನಿ. ಫಸ್ಟು ಲವ್ ಮಾಡೆ ಅಂತ. ಲವ್ ಮಾಡೇದಲ್ಲಿ ಒಂಥರ ಸ್ಟೋರಿ ಸೀಕ್ವೆನ್ಸ್ ಥರ ಹೋಗುತ್ತೆ. ಅದರಲ್ಲಿ ಡ್ಯಾನ್ಸ್ ಕಡಿಮೆ, ಬಟ್ ಸ್ಟೋರಿ ಸೀಕ್ವೆನ್ಸ್ ತುಂಬ ಚೆನ್ನಾಗೇ ಬಂದಿದೆ. ಆ್ಯಂಡ್ ಐ ಥಿಂಕ್ ದಟ್ ವಾಸ್ ಆ ಡೈರೆಕ್ಟರ್ಸ್ ಐಡಿಯಾ ಆ್ಯಂಡ್ ಇಟ್ಸ್ ರಿಯಲಿ ಕಮ್ ಔಟ್ ವೆಲ್ ವೆಲ್. ನೆಕ್ಸ್ಟ್ ತಂಗಾಡಿ ಎವ್ರಿ ಶಾರ್ಟ್ ತಂಗಾಡಿ ಸಾಂಗಲ್ಲಿ ಈ ಬೇರೆ ಲೊಕೇಶನ್ ತಗೊಂಡಿರೋದು ನಂಗೆ ಇನ್ನೂ ಜ್ಞಾಪಕ ಇದೆ. ನಾವೆಲ್ಲೋ ಬೇರೆ ಶೂಟ್ ಮಾಡ್ತಿರ್ತೀವಿ, ಸಡನ್ನಾಗಿ ಅಲ್ಲಿಂದ ತುಂಬ ಚೆನ್ನಾಗಿ ಕಾಣುತ್ತಲ್ಲ ತಂಗಾಳಿಗೆ ಅಂತ ಅಂದ್ಕೊಂಡು ಎಲ್ಲರೂ ಓಡೋಗೋರು. ಸೊ 50 days ಶೂಟಲ್ಲಿ ಎಲ್ಲ ಒಂದೊಂದು ದಿನ ತಂಗಾಡಿ ಸಾಂಗ್ ಅಕ್ಯುಮುಲೇಟ್ ಆಗಿ ಅದೇ ಸಾಂಗ್ ಆಗಿದೆ. ಫೈನಲಿ ವಿ ಹ್ಯಾವ್ ತಂದಾನೆ, ದಿಸ್ ಒನ್ ದಟ್ ಐ ಗಾಟ್ ಟು ಶೇರ್ ಸ್ಪೇಸ್ ವಿತ್ ಮೈ ಬ್ಯೂಟಿಫುಲ್ co-star Danvi. It's my favorite song out of all 3 if I had to choose. Visually it's beautiful, absolutely. And yeah, ಅಷ್ಟೇ. ಅಯ್ಯೋ ದೇವ್ರೆ. ಓಕೆ ಅಷ್ಟೇನಾ? ನಿಮ್ಗೆ ಖುಷಿ ಆಯ್ತಾ? ಖುಷಿ ಆಯ್ತು. ನಿಮ್ಮ ಪಾತ್ರದ ಬಗ್ಗೆ ಎಲ್ಲ, ಸಿನಿಮಾ ಬಗ್ಗೆ? ಪಾತ್ರ ಬಗ್ಗೆ ಸಾರಿ, ಹೋಗ್ತಾ ಹೇಳತ್ತಾ? ಓಕೆ, ಮನೆಗೆ ಹೋಗ್ತಾನಾ? ಸರಿ, ಓಕೆ. ಥ್ಯಾಂಕ್ ಯು ಸಮರ್ಥ ಅವರೇ. ಆಲ್ ದಿ ವೆರಿ ಬೆಸ್ಟ್. ಧನ್ವಿನ ಸೂಪರ್ ಕಡಿಮ. ಏನ್ ಹೇಳಮ್ಮ ನಿಮ್ಮ ಪಾತ್ರದ ಬಗ್ಗೆ? ಹಾಡು ಹೇಗೆ ಅನಿಸ್ತು? ಅರ್ಧ ಹಾಡಾದ್ಮೇಲೆ ಬಂದಿಯಲ್ಲ, ಏನ್ ಅನಿಸ್ತು? ತುಂಬಾ ಚೆನ್ನಾಗಿದೆ. ಈ ಹಾಡು ಶೂಟ್ ಮಾಡ್ಬೇಕಾದ್ರೆ ನಾನು ನಮ್ಮ ಶ್ರೀ ಸರು ತುಂಬ ಚೆನ್ನಾಗಿತ್ತು. ಎಲ್ಲರೂ ಫನ್ ಮಾಡ್ಕೊಂಡು ಮಾಡಿದ್ದು ಚೆನ್ನಾಗಿತ್ತು. ಏನಿಲ್ಲ, ನಾನು ಹುಟ್ಟಿದ ದಿನ ಜನವರಿ 14ನೇ ತಾರೀಕು, ಅಯ್ಯಪ್ಪ ಹುಟ್ಟಿದ ದಿನ. ಅದೇ ರೀತಿ ಈ ಮೊದಲನೇ ಮೂವಿನೇ ನಂದು ಶಬರಿ. ಸೂಪರ್. ಶಬರಿ ಯಾರು? ನೀವೇ ಹೇಳಾಯ್ತಲ್ಲ? ನಾನೇ. ಹೌದಾ? ಓಕೆ, ಅಷ್ಟೇ. ತುಂಬಾನೇ ಎಕ್ಸೈಟೆಡ್ ಆಗಿ ಮಾಡಿರುವಂತಹ ಸಿನಿಮಾ ಶಬರಿ. ವಿಡಿಯೋ ಸಾಂಗ್ ಲಾಂಚ್ ಆಗಿದೆ, ಎಷ್ಟು ಖುಷಿ ಇದೆ ಸರ್? ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಮ್ಮ ನಿರ್ದೇಶಕರಾದ ರಘುರಾಮ್ ಸರ್ ತುಂಬ ಥ್ಯಾಂಕ್ಸ್. ನಮ್ಮ ಟೀಮ್ ವಿಶ್ ಮಾಡಕ್ಕೆ ಬಂದಿದ್ದೀರಾ. ನಮ್ಮ ಸ್ನೇಹಿತರು ಕುಮಾರ್ ಶ್ರೀನಿವಾಸ್ ಸರ್, ನಿಮಗೂ ಧನ್ಯವಾದಗಳು. ಆಮೇಲೆ ನಮ್ಮ ಭಾರತಿ ಸರ್, ನೀವು ಬಂದಿದ್ದ ನಿಜವಾಗ್ಲೂ ಒಂದು ಎನರ್ಜಿ ನಮ್ಮ ಟೀಮ್ಗೆ. ಅಶ್ವಿನ್ ಥ್ಯಾಂಕ್ಸ್. ನಮ್ಮ ಓಂ ಪ್ರಕಾಶ್ ಎಲ್ಲಿ ಹೋದ್ರೆ ಗೊತ್ತಿಲ್ಲ, ಕಾಣ್ತಾ ಇಲ್ಲ. ಫೋನ್ ಬಂತು, ಮೋಸ್ಟ್ ಹಂಗೆ ಎಕ್ಸಿಟ್ ಆಗ್ಬಿಟ್ಟಿದ್ರು, ಗೊತ್ತಿಲ್ಲ. ಹೌದಾ? ಸೊ ಓಂ ಪ್ರಕಾಶ್ ಅವರು ಬಂದಿದ್ದು ಕೂಡ ಭಾಳ ಖುಷಿ ಆಯಿತು. ಸೊ ನಮ್ಮ ಈ ಔಟ್ಪುಟ್ಟು ಒಬ್ಬ ನಿರ್ದೇಶಕನಿಗೆ ಏನೇ ಮಾಡಿದ್ರು ಒಂದು ಫ್ರೀಡಮ್ ಅಂತ ಬೇಕು. ಯಾಕಂದರೆ ನಾವು ಪೇಪರಲ್ಲಿ ಏನೇ ಗೀಸ್ಕೊಂಡ್ರು ಅದಕ್ಕೆ ಜೀವ ಕಾಸು ಹಾಕೋದು ಪ್ರೊಡ್ಯೂಸರ್. ಅವ್ರು ಹಾಕೋದ್ರೇ ಒಬ್ಬ ನಿರ್ದೇಶಕ. ಯಾಕಂದರೆ ಆ ಕನಸನ್ನ ನನಸು ಮಾಡೋ ರೀತಿ ಇದೆಯಲ್ಲ ಸರ್, ನಿಜವಾಗ್ಲೂ
ನಿಮ್ಮಂಥ ನಿರ್ಮಾಪಕರು ಇಂಡಸ್ಟ್ರಿಗೆ ಬರಬೇಕು. ನಿಜವಾಗ್ಲೂ ನನ್ನ ಟೀಮ್ ನಿಜವಾಗ್ಲೂ ಪುಣ್ಯ ಮಾಡಿತ್ತು ಅನ್ಕೊತೀನಿ ನಿಮ್ಮಂಥ ನಿರ್ಮಾಪಕರು ಸಿಗೋಕ್ಕೆ. ಸೊ ಭಾರತೀಯ ಫಿಲಮ್ ಇನ್ನೂ ಹೆಚ್ಚು ಸಿನಿಮಾಗಳು ಬರಲಿ, ಕ್ವಾಲಿಟಿ ಸಿನಿಮಾಗಳು ಬರಲಿ ಸರ್. ಇನ್ನೂ ಎಷ್ಟೋ ಜನ ನನಗಿಂತ ತುಂಬ ಜನ ಟ್ಯಾಲೆಂಟೆಡ್ಸ್ ತುಂಬ ಜನ ಇದ್ದಾರೆ, ಕೆಲಸ ಇದ್ದಾರೆ ಅವ್ರಿಗೆ ಗುರುತಿಸಿ ದಯವಿಟ್ಟು ಅವಕಾಶ ಕೊಡಿ ಅಂತ ನಾನು ಕೇಳ್ಕೊತೀನಿ ಸರ್. ಸರ್ ರಿಲೀಸ್ ಬಂದು ಸೆಪ್ಟೆಂಬರ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸರ್. ಎಷ್ಟು ದಿನ ಶೂಟಿಂಗ್ ಮಾಡಿದ್ರಿ ಆ್ಯಕ್ಚುಲಿ? ಇದು 48 ಡೇಸ್ ಸರ್. ಆ್ಯಕ್ಚುಲಿ ನೀವು ಅಗ್ರಿಮೆಂಟ್ ಏನೋ ಮಾಡಿದ್ರಿ ಅಂತ ಕೇಳ್ಬಿಟ್ಟಿದ್ವಿ. ಈ ಅಗ್ರಿಮೆಂಟ್ ಫಾರ್ಮೆಟ್ ಎಷ್ಟು ಇಂಪಾರ್ಟೆನ್ಸ್ ಇವತ್ತಿನ ದಿನಕ್ಕೆ? 1000% ಇಂಪಾರ್ಟೆಂಟ್ ಸರ್. ಯಾಕಂದರೆ ಒಂದು ಹೇಳ್ತೀನಿ ನಾನು, ನನ್ನ ಅನುಭವ ಸರ್. ನಾನು ಬೇರೆಯವ್ರು ಯಾರು ಎಕ್ಸಾಂಪಲ್ ಕೊಟ್ಟು ಇದು ಮಾತಾಡಲ್ಲ. ಇದು ನಂದು 6ನೇ ಸಿನಿಮಾ, ಹೊರಟ ಇಲ್ಲ ಆದಮೇಲೆ ಯೂಶ್ವಲಾಗಿ ನಾನು ಕೇಳಿದ್ದೀನಿ, ನನಗೂ ಅನುಭವ ಆಗಿದೆ. ಸುಮಾರು ಜನ ತುಂಬ ಜನ ಪ್ರೊಡ್ಯೂಸರ್ ನಾವು ಕಳ್ಕೊತಾ ಇದೀವಿ ಸರ್. ಯಾಕಂದರೆ 99% ಅವ್ರ ಬಾಯಲ್ಲಿ ಬರೋದು ಒಂದೇ ಮಾತು ಸರ್, ಶ್ರೀ ಅವನು ಯಾರೋ ಒಪ್ಕೊಂಡೆ ಶ್ರೀ, 1.5 ಕೋಟಿ ಹೇಳ್ದ ಶ್ರೀ, 4-5 ಕೋಟಿ ಖರ್ಚು ಮಾಡ್ಬಿಟ್ಟ ಶ್ರೀ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಒಬ್ಬ ಪ್ರೊಡ್ಯೂಸರ್ಗೆ ನಾನು ಮೋಸ ಹೋಗ್ಬಿಟ್ಟು, ಯಾಕಂದ್ರೆ ಅವರೆಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಇಲ್ಲಿ ಬಂದಿರ್ತಾರೆ. ಅವ್ರಿಗೆ ಇದೇ ಮೋಸ ಹೋದ್ನ ನಂಗೆ ಮೋಸ ಮಾಡಿದ್ರೆ, ಯಾಕಂದ್ರೆ ಅವ್ರಿಗೆ ಪಾಪ ಗೊತ್ತಿರಲ್ಲ, ಅವ್ರಿಗೆ ಎಲ್ಲೆಲ್ಲಿ ಏನಾಯ್ತು ಗೊತ್ತಿಲ್ಲ. ಈ ಡಾಕ್ಟರ್ ಇಂಜೆಕ್ಷನ್ ಕೊಟ್ಟರೆ ಸಡನ್ನಾಗಿ ಅದು ಹೋಗ್ತಾ ಎಲ್ಲೆಲ್ಲಿ ಕೊಟ್ಟರು ಅಂತ ಗೊತ್ತಾಗುತ್ತೆ ಅವ್ರಿಗೆ. ಅವ್ರ ಅನುಭವಗಳು ಬೇರೆ ಬೇರೆ ಥರ ಹೇಳ್ತಾ ಇರ್ತಾರೆ. ಸೊ ನಾನು ಸ್ವಲ್ಪ ಎಕ್ಸೆಪ್ಷನ್ಸ್ ಹಾಕೊಂಡೆ ಸರ್. ಎಲ್ಲಿ ಹೋದ್ರು ಸರ್ ಈಗ ನಾವು ಆನ್ಸರ್ ಮಾಡೋಕ್ಕಾಗಲ್ಲ. ಏನಪ್ಪ ನೀನು ಹಂಗೆ ಮಾಡ್ಬಿಡ್ತೀವಿ, ಹೆಂಗೆ ನಾವೇನು ಕೊಡೋದು ಗ್ಯಾರಂಟಿ? ಈಗ ನಾನು ಏನು ಫುಲ್ ಲಾಯಲ್ ಆಗಿ ಏನೇ ಮಾತಾಡೋದು ಸರ್. ಇಲ್ಲಿ ಏನಾಗಿದೆ ಅಂದರೆ ಯಾರೋ ಸ್ವಲ್ಪ ಜನ ಮಾಡೋದ್ರಿಂದ ಆಲ್ಮೋಸ್ಟ್ ಸರ್ ನಾನು ಎಲ್ಲ ಡೈರೆಕ್ಟರ್ಗೆ ಹೇಳ್ತಲ್ಲ, ಸುಮಾರು ಜನ ಡೈರೆಕ್ಟರ್ಸು ಹೇಳಿದ ಬಜೆಟು ಮಾಡ್ತಲ್ಲ ಸರ್. ಯಾಕಂದರೆ ನಾವು ಯಾರಿಗೂ ಇಂಡಸ್ಟ್ರಿ ಜನ ಬರ್ತಲ್ಲ ಹಸಿಲ್ಲ, ಫಸ್ಟ್ ಅದೆಲ್ಲ ಬಿಡ್ತಾರೆ. ಫಸ್ಟ್ ನಮಗೆ ನಾವು ಕರೆಕ್ಟ್ ಮಾಡ್ಕೊಳ್ಳೋಣ, ನಮ್ಮನೆ ನಾವು ಕರೆಕ್ಟ್ ಮಾಡೋ. ಬಟ್ ಡೈರೆಕ್ಟಾಗಿ ನಾನು ಕರೆಕ್ಟ್ ಆಗಬೇಕು ಫಸ್ಟು. ಈಗ ನಾನು ಹೇಳಿದ ಬಜೆಟ್ ಮಾಡ್ತೀನ. ಸೊ ಮಾತಾಡ್ತಾ ನಾನು ನಮ್ಮ ಟೀಮ್ ಜೊತೆ ಡಿಸ್ಕಷನ್ ಮಾಡಿದೆ. ನೋಡಪ್ಪ ಈ ಬಜೆಟ್ ಹೇಳಿದ್ದಾರೆ, ಈ ಬಜೆಟಲ್ಲಿ ಮುಗಿಸ್ಬೇಕು. ಸೊ ನಮ್ಮ ಪ್ರೊಡ್ಯೂಸರ್ಸ್ಗೂ ಅದೇ ಹೇಳಿದ್ರೆ. ಯಾಕಂದರೆ ನಮ್ಮ ಬದ್ರಿ ಸರ್ ಬಂದು ಅವ್ರೇನು ಹೊಸಬ್ರಲ್ಲ ಇಂಡಸ್ಟ್ರಿಗೆ. ಸೊ ಅವ್ರದ್ದು ಅನುಭವಗಳಾಗಿದೆ. ಅವ್ರಿಗೆ ಒಂದಷ್ಟು ನಂಗೆ ವಿಚಾರಗಳು ಹಂಚ್ಕೊಂಡ್ರು, ಹಿಂಗಿದೆ ಅವರು ಭಾಳಷ್ಟು ನೋವು ಹೇಳ್ಕೊಂಡ್ರು. ಸೊ ಏನು ಗ್ಯಾರಂಟಿ ಸರ್, ಏನು ಗ್ಯಾರಂಟಿ ಕೊಡಬೇಕು? ನನಗೆ ಇದೆಲ್ಲ ಗೊತ್ತಿಲ್ಲ ಸರ್. ಸೊ ನನಗೆ ನಿಜವಲ್ಲೂ ಇದೆಲ್ಲ ಒಂದು ಶಬ್ದೊಳಗೆ ಒನ್ ಆಫ್ ದಿ ಬದ್ರಿ ಸರ್ ಅಂತ ಹೇಳೋದು ನಾನು ಇಷ್ಟಪಡ್ತೀನಿ. ಯಾಕಂದರೆ ನಾನು ಜಸ್ಟ್ ಮಾತಾಡ್ತಾ ಒಂದು ಕೆಲಸ ಮಾಡೋಣ ಸರ್, ಒಂದು ಅಗ್ರಿಮೆಂಟ್ ಹಾಕೋಣ ಸರ್. ಯಾವ ಥರ ಅಗ್ರಿಮೆಂಟ್ ಸರ್? ಈ ಬಜೆಟ್ ಏನಾದರೂ ಕ್ರಾಸ್ ಆದರೆ ಡೈರೆಕ್ಟ್ರು ಮನೆ ಮಠ ಮಾಡ್ಕೊಂಬರ್ತಾನೋ ಸಾಲ ಮಾಡ್ತಾನೋ ಗೊತ್ತಿಲ್ಲ ಸರ್. ಆ ಬಜೆಟಲ್ಲಿ ಮುಗಿಸ್ಕೊಡ್ತೀನಿ ಸರ್. ಆ ಬಜೆಟಲ್ಲಿ ಮಾಡಿದ್ವಿ ಸರ್. ಯಾಕಂದರೆ ಒಂದು ನಂಬಿಕೆ ಬೇಕು ಸರ್. ತುಂಬ ಜನ ನನಗೆ ಸಂಸ್ಕೃತಗಳು ಬೈಕೊಂಬಂದು ಕೆಲವು ಡೈರೆಕ್ಟ್ರ್, ನನ್ನ ಮಗ ಯಾರೋ ಅಂತ ಸರ್. ತಾಕತ್ತಿರೋನು ಬರ್ತಾನೆ ಸರ್, ಆ ಬಜೆಟಲ್ಲಿ ಮಾಡಲಿ ಸರ್, ಮಾಡಬೇಕು ಸರ್. ಯಾಕಂದರೆ ಒಬ್ಬ ನಿರ್ಮಾಪಕ ಸರ್ 1.5 ಕೋಟಿ 2 ಕೋಟಿ ಹಾಕ್ಬೇಕಾದ್ರೆ ಅವನೊಂದು ಆಪ್ಷನ್, ಅವ್ನು ಯಾರು ಬುದ್ಧು ದಡ್ರಲ್ಲ ಸರ್. ಒಬ್ಬ 1.5 ಕೋಟಿ 2 ಕೋಟಿ ಹಾಕ್ತೀನಿ ಅಂದರೆ ಅವನೊಂದು ಬ್ಯಾಕಪ್ ಇಟ್ಕೊತಾನೆ. ಬೈ ಚಾನ್ಸ್ ಹಿಂಗಾದರೆ ನಾನೇನೊಂದು ಬ್ಯಾಕಪ್ ಇಟ್ಕೊಬೋದು ಅಂತ. ಮನೆ ಕಟ್ಬೇಕಾದ್ರೆ ಮದುವೆ ಎಲ್ಲ ಒಂದು ಲೆಕ್ಕಾಚಾರ ಇರುತ್ತೆ ಸರ್. ಒಬ್ಬ ಡೈರೆಕ್ಟರ್ ಬಂದು ಅದನ್ನು ತಲೆ ಕೆಳಗೆ ಮಾಡಿದಾಗ ಅವ್ನು ಎಲ್ಲಿ ಹೋಗ್ತಾನೆ? ಅವನ್ನ ಆಟೋಮೆಟಿಕ್ ನಾವು ಕಳ್ಕೊತೀವಿ ಸರ್. ಪ್ರೊಡ್ಯೂಸರ್ ಸರ್ ಒಳ್ಳೊಳ್ಳೆ ಪ್ರೊಡ್ಯೂಸರ್ ಯಾಕೆ ಕಳ್ಕೊತಾ ಇದೀವಿ? ಫಸ್ಟ್ ನಾವು ಡೈರೆಕ್ಟರ್ಗಳು ಕರೆಕ್ಟ್ ಆಗೋಣ ಸರ್. ಸೊ ಹಾಗಾಗಿ ಗೊತ್ತಿಲ್ಲ ಸರ್. ಈಗ ನನಗೆ ಮೊದಲು ಇದು ಬ್ರಹ್ಮವಿದ್ಯೆ ಥರ ಇತ್ತು. ಈಗ ನಾನು ಕೋತಿದ್ದೆ, ಯಾಕಂದ್ರೆ ಅದನ್ನು ಅನುಭವಿಸಿ ಬಂದಿದ್ದೀನಿ. ಇನ್ಮೇಲೆ ಯಾರೇ ಪ್ರೊಡ್ಯೂಸರ್ ಅಗ್ರಿಮೆಂಟ್ ಹಾಕೊಂಡೆ ಕೆಲಸ ಮಾಡ್ಕೊಂಡು ಡಿಸೈಡ್ ಆಗಿದ್ದೀನಿ ಸರ್ ನಾನು. ಸೊ ನನಗೆ ನಾನು ಹಾಕೊಂಡಿರೋ ಒಂದು ಇದು ತಪ್ಪಿದೆ. ಬೇರೆ ಏನಾದ್ರು ಪ್ರಶ್ನೆ ಸರ್? ಸಿನಿಮಾ ರಿಲೀಸ್ಗೆ ಪ್ಲಾನ್ ಮಾಡಿದ್ದೀವಿ. ಸೊ ಅದಕ್ಕೆ ರಿಲೀಸ್ ಟೈಮ್ಗೆ ಒಂದಷ್ಟು ಬಜೆಟ್ ಇರುತ್ತೆ. ಅವೆಲ್ಲ ಫಸ್ಟೇ ಪ್ಲಾನ್ ಆಗಿತ್ತಾ ಅಥವಾ? ಪ್ಲಾನ್ಡ್ 100% ಪ್ಲಾನ್ಡ್. ಅದೇ ನಿಟ್ಟಿನಲ್ಲಿ ಹೋಗ್ತಾ ಇದೀವಿ. ಅದೇ ನಿಟ್ಟಿನಲ್ಲಿ ಇದೊಂದು ಆಲ್ಮೋಸ್ಟ್ ಆನೆ ಹೊಡೆದ್ಬಿಟ್ಟಿವಿ ಸರ್. ಬಾಲ ಮಾತ್ರ ಇದೆ ಅಷ್ಟೇ. ಹಾಗಾಗಿ ಶ್ರೀ ಭಾಳ ವರ್ಷ ಆದಮೇಲೆ ಮತ್ತೆ ಸಿನಿಮಾ ಟೇಕ್ ಅಪ್ ಮಾಡಿದಲ್ವ? ಸೊ ಅದಕ್ಕೆ ಇದೆಲ್ಲ ಕಾರಣ ಆಗಿತ್ತಾ ಅಂತ ಸರ್? ನಾನು ಹೊರಟೈಲು ಎಲ್ಲರೂ ಗೊತ್ತು. ಸಿನಿಮಾ 100 ಡೇಸ್ ಹೋಯ್ತು, ನಿಮಗೂ ಗೊತ್ತು ಜಗ್ಗಿ ಸರ್. ಸ್ಟೇಟ್ ಔಟ್ ಕೂಡ ಬಂತು. ನಾನು 2 ವರ್ಷ ಮನೇಲೆ ಕೂತ್ಕೊಂಡೆ ಮತ್ತೆ ಸರ್. ಇವತ್ತು ಕೂಡ ನಿಮಗೆ ಗೊತ್ತಿಲ್ಲ, ಇಲ್ಲಿ ಪ್ರೊಡ್ಯೂಸರ್ನ ಗುರ್ಸೋ ಡೈರೆಕ್ಟರ್ಗಳು ಬೇಕು, ಡೈರೆಕ್ಟರ್ನ ಗುರ್ಸೋ ಪ್ರೊಡ್ಯೂಸರ್ಗಳು ಬೇಕು ಸರ್. ಎಲ್ಲರೂ ಬೇಕು ಇಲ್ಲಿ. ಸೊ ನನ್ನ ಸ್ನೇಹಿತರೊಬ್ಬರು ಹೇಳ್ತಾ ಇದ್ರು, ಇವತ್ತು ಮಲಯಾಳದಲ್ಲಿ, ನಾನು ಬೇರೆ ಭಾಷೆ ಎಕ್ಸಾಂಪಲ್ ಕೊಡ್ತಿಲ್ಲ ಸರ್. ಅವರು ಒಬ್ಬ ಪ್ರೊಡ್ಯೂಸರ್, ನನಗೆ ಏನು ಗೊತ್ತಿಲ್ಲಪ್ಪ, ನಾನು ಬ್ಲೈಂಡ್ ಆಗಿದ್ದೀನಿ, ನಾನು ದುಡ್ಡು ಹಾಕ್ಬೇಕು ಅಂತ ಫಸ್ಟ್ ಚೇಂಬರ್ಗೆ ಬರ್ತಾನೆ. ಅವನು ಚೇಂಬರ್ ಬಂದು ಕೇಳಿದಾಗ ಅವ್ರು ಒಂದು ಲಿಸ್ಟ್ ಕೊಡ್ತಾರೆ. ಯಾವ ಲಿಸ್ಟ್? ರನ್ನಿಂಗಲ್ಲಿರೋ ಡೈರೆಕ್ಟರ್ ಲಿಸ್ಟ್ ಕೊಡಲ್ಲ ಸರ್. ಅವರು ಒಳ್ಳೆ ಟೆಕ್ನಿಷಿಯನ್ ಅನ್ಸ್ಕೊಂಡಿರೋ ಇಟ್ಟೋ ಫ್ಲಪ್ಪ ನಮ್ಗೆ ಗೊತ್ತಿಲ್ಲ ಸರ್, ಯಾರಿಗೂ ಗೊತ್ತಿಲ್ಲ. ಒಬ್ಬ ಒಳ್ಳೆ ಟೆಕ್ನಿಷಿಯನ್ ಗುರು ಒಂದು ಲಾಯಲ್ ಆಗಿದ್ದಾನೆ ಅನ್ನೋ ಫಸ್ಟ್ ಲಿಸ್ಟ್ ಕೊಡ್ತಾರಂತೆ ಅವರು. ಆ ಡೈರೆಕ್ಟರ್ ಪಾಪ ಕೆಲಸ ಇಲ್ದಿರಾ, ಮನೆ ಮಠ ಇಲ್ದಿರಾ ಅಂಥವ್ರಿಗೆ ಫಸ್ಟ್ ಆಪ್ಷನ್ ಕೊಡ್ತಾರೆ. ಬಟ್ ಬಜೆಟ್ 1.5 ಕೋಟಿ ಮೀರಂಗಿಲ್ಲ. ಅವಾಗ ಕಂಟೆಂಟ್ ಬರ್ತಾರೆ, ಇನ್ನೇನು ಸರ್ ಬರುತ್ತೆ ಸರ್? ಈಗ ನಾನು ಹೇಳೋದು ಬ್ಯಾಕ್ಗ್ರೌಂಡ್ 1,000 ಜನ ಹಾಕೋಣ, ಗೂಸ್ ಬಂಪ್ಸ್ ಆಗ್ಬಿಡುತ್ತೆ ಜನಗಳಿಗೆ ಸರ್. ಜನಗಳು ನೋಡಿದ್ರೆ ನಾವು ಯಾರು ನೋಡಿಲ್ಲ ಸರ್. ಓಪನ್ ಆಗಿ ಹೇಳ್ತೀನಿ, ಫಿಂಗರ್ ಪ್ರಿಂಟಲ್ಲಿ ಎಲ್ಲ ಇದೆ ಸರ್. ಅವ್ರಿಗೆ ತೃಪ್ತಿ ಪಡ್ತಾರೆ, ನಮ್ಗೆ ಆಗಲ್ಲ ಸರ್. ನಾನು 2,000 ಕೋಟಿ ನೋಡಿದ್ದೀನಿ, 5,000 ಕೋಟಿ ಸಿನಿಮಾ ನೋಡಿದ್ದೀನಿ ಅಂತಾರೆ ಅವರು. ಬಟ್ ಅವ್ರಿಗೆ ಏನು ಬೇಕು? ಅವರಿಗೆ ಮಾಡು, ಕಮ್ಮಿ ಬಜೆಟಲ್ಲಿ ಮಾಡು, ಕಂಟೆಂಟ್ ಮಾಡು, ಎಲ್ಲ ಅದೇ ಕೇಳ ಸರ್. ಅದ್ರ ಬಗ್ಗೆ ಹೋರಾಟ ಮಾಡೋಣ ನಾವು. ನಿಮ್ಮ ಸಿನಿಮಾದಲ್ಲಿ ಅಂತ ನೋಡುವಂಥ ಕಂಟೆಂಟ್ ಮೇಜರ್ ಏನಿದೆ ಸರ್? ಖಂಡಿತ
ಈ ನೀವಿಲ್ಲಿ ಬರೀ 2 ಕ್ಯಾರೆಕ್ಟರ್ ಮಾತ್ರ ನೋಡ್ತಾ ಇದ್ದೀರಾ ಸರ್, ನನಗೆ ಇಲ್ಲಿ 3 ಕ್ಯಾರೆಕ್ಟರ್ ಕಾಣ್ತಿದೆ. ಒನ್ ಆಫ್ ದ ಜೀಪ್, ನೀವು ಆಲ್ಮೋಸ್ಟ್ ಒಂದು 99% ಎಲ್ಲ ಕಡೆ ಜೀಪ್ನ ಕ್ಯಾರಿ ಮಾಡಿದ್ದೀನಿ, ಅದಕ್ಕೆ ಜೀವ ಇಲ್ಲ ಅಷ್ಟೇ. ಅದಕ್ಕೆ ಈ ಸಿನಿಮಾದಲ್ಲಿ ಒನ್ ಆಫ್ ದ ಜೀಪ್ ಕೂಡ ಒಂದು ಕ್ಯಾರೆಕ್ಟರ್. ಸೊ ಈ ಸಿನಿಮಾ, ಈ ಸಾಂಗ್, ನಿಮ್ಗೆ ಈ ಸಾಂಗಲ್ಲಿ ಬರೀ 4 ನಿಮಿಷ ಸಾಂಗ್ ಅಲ್ಲ ಇದು, ಈ ಸಾಂಗಲ್ಲಿ 2.5 ಗಂಟೆ ಸಿನಿಮಾ ಇದೆ. ಇದೇನಾದರೂ ನಿಮ್ಗೆ ಕನೆಕ್ಟ್ ಆಯಿತು ಅಂದರೆ ನನಗೆ ಗೊತ್ತಿಲ್ಲ, 100% ಸಿನಿಮಾ ಕನೆಕ್ಟ್ ಆಗುತ್ತೆ. ಯಾಕಂದರೆ ಇಡೀ ಸಿನಿಮಾ ಹೇಳುತ್ತೆ ಈ ಸಾಂಗು. ಎಮೋಷನ್ಸ್ ಇದೆ, ತಿಳಿ ಹಾಸ್ಯ ಇದೆ, ಅವರಿಬ್ಬರದ್ದು ಬಾಂಡಿಂಗ್ ಇದೆ. ಇಲ್ಲ ಅವರಿಬ್ಬರದ್ದು ಬಾಂಡಿಂಗ್ ಯಾಕೆ ವರ್ಕ್ ಆಗ್ತಾನೆ, ಸಿನಿಮಾ ವರ್ಕ್ ಆಗ್ತಾನೆ, ಓಪನ್ ಆಗಿ ಹೇಳ್ತೀನಿ ಸರ್. ಇಲ್ಲ ಈ ಸಾಂಗ್ ಚೆನ್ನಾಗಿದೆ, 100% ಸಿನಿಮಾ ಇಷ್ಟ ಆಗುತ್ತೆ ಅಂತ ನಂಬಿಕೆಯಿಂದ ಈ ಸಾಂಗ್ ನಾನು ಫಸ್ಟು ಲಾಂಚ್ ಮಾಡ್ತಾ ಇರೋದು ಸರ್. ಸೊ ಈ ಸಾಂಗು ಎಷ್ಟೊಂದು ಔಟ್ಪುಟ್ ಬರೋದಕ್ಕೆ ಕಾರಣ ನಮ್ಮ C2C ಸ್ಟುಡಿಯೋ ಕಿಶೋರ್ ಮೇಲಿದ್ದಾರೆ. ಯಾಕಂದರೆ ಒಬ್ಬ ಕ್ಯಾಮ್ರಾಮನ್ನು ಬೇಕು ಅಂತ ಎಕ್ಸಿಕ್ಯೂಷನ್ ಮಾಡಿದಾಗ ಅದನ್ನು ನೀಟಾಗಿ ಎಕ್ಸಿಕ್ಯೂಷನ್ ಮಾಡೋದು ನಮ್ಮ ಕಲರಿಸ್ಟು ಕಿಶೋರ್. ತುಂಬ ಥ್ಯಾಂಕ್ಸ್ ಅಪ್ಪ, ತುಂಬ ಚೆನ್ನಾಗಿ ಮಾಡಿದ್ಯಾ. ಆಮೇಲೆ ನಮ್ಮ ಇಲ್ಲಪ್ಪ ಧನ್ವಿ ಏನು ಅರ್ಥ ಆಗ್ತಾಯಿಲ್ಲ, ತುಂಬ ಚೂಟಿ, ತುಂಬ ಬಜಾರಿ, ನಾವು ಮಾತಾಡೋಕ್ಕೆ ಬಿಡಲ್ಲ ಆ್ಯಕ್ಚುಲಿ. ಅವಳು ಮೋಸ್ಟ್ಲಿ ಮೈಕ್ ಹಿಡಿದಾಗ ಫೀವರ್ ಏನೋ ಗೊತ್ತಿಲ್ಲ ಅವಳಿಗೆ. ಸೊ ಸಮರ್ಥ್, ಸೊ ನಾನು ನಂಬಿರೋ ಅಂತ ಹೇಳ್ತಲ್ಲ, ನಿಮಗೆ ಗೊತ್ತಿರ್ಬೋದು, ಎಲ್ಲೂ ಇಲ್ಲಿ ರಿಯಾಕ್ಷನ್ಸ್ ಆಗಿರ್ಬೋದು, ಪರ್ಫಾರ್ಮ್ ಆಗಿರ್ಬೋದು, ಇನ್ನು ಯಾರಿಗೂ ಹೊಸಬ ಅಂತ ಅನ್ಸಲ್ಲ, ಬಿಕಾಸ್ ಆಫ್ ಅವರು ಶ್ರಮ ಅದು. ಯಾಕಂದರೆ ಅವನು ಬೇಸಿಕಲಿ ರಂಗಭೂಮಿ ಕಲಾವಿದ, ರಂಗಶಂಕರದಲ್ಲಿ ಸುಮಾರು ಒಂದು 60-70 ಶೋ ಕೊಟ್ಟಿದ್ದಾನೆ. ನಮ್ಮ ಅರುಂಧತಿ ನಾನ್ ಮೇಡಮ್ ಅವರ ನಮ್ಮ ಶಿಷ್ಯ. ಸೊ ನನಗೆ ಒಬ್ಬ ಡೈರೆಕ್ಟರ್ಗಳಿಗೆ ರಂಗಭೂಮಿ ಕಲಾವಿದ ಅಂದರೆ ನಮಗೆ ಗೊತ್ತಿದ್ರೆ ಒಂದು ಅಟೆನ್ಷನ್ ಬರುತ್ತೆ. ಸೊ ರೆಡಿಮೇಡ್ ಕೇಕ್ ಅಂತ ಏನು ಹೇಳ್ತೀವಿ, ಆ ಥರ ನಮಗೆ ಕೆಲಸ ತೆಗೆಸ್ಕೊಳ್ಳೋದು ತುಂಬ ಈಸಿ. ಧನ್ವಿ ಬಂದು ಹೇಗೆ ಅಂದರೆ, ಅವಳು ಸ್ವಲ್ಪ ಹುಟ್ಟು ತರಲೆ. ಅವಳು ಹೇಗೆ ಅಂದರೆ, ಅವಳು ಡೈಲಾಗ್ ಮಾತ್ರ ಹೇಳೋ ಆದರೆ ಆಪೋಸಿಟ್ ಎಲ್ಲ ಡೈಲಾಗ್ ಅವಳು ಹೇಳ್ತಾ ಇದ್ಲು. ಅಂಕಲ್ ಇದು ಮರ್ತ್ಬಿಟ್ಟಿದ್ದೀರಾ ಅಂಕಲ್, ಇದನ್ನ ಹೇಳಿ ಅಂಕಲ್ ಅಂತ. ಸೊ ಅಷ್ಟು ಕ್ಲೆವರ್ ಧನ್ವಿ. ಬರ್ಬೇಕಾದ್ರೆ ಮಾತು ಕಲ್ತ್ಕೊ ಬರಕ್ಕೆ ಹೇಳಿ ಸರ್ ಸ್ಟೇಜ್ ಮೇಲೆ. ನಿಜವಲ್ಲ, ಅವಳು ಇಲ್ಲಿ ಪರ್ಫಾರ್ಮ್ ಮಾಡ್ಬೇಕಾದ್ರೆ ನನಗೆ ಅವಳು ಯಾರೋ ಚಿಕ್ಕ ಹುಡುಗಿ ಮಾಡ್ತಿಲ್ಲ ಅನ್ಸಿಲ್ಲ, ಯಾವುದೋ ಫ್ಯೂಚರ್ ಹೀರೋಯಿನ್ ಮಾಡ್ತಿದ್ದಾಳೆ ಅಂತ ನನಗೆ ಅನಿಸ್ತು ಆ್ಯಕ್ಚುಲಿ. ಆ ರಿಯಾಕ್ಷನ್ಸ್ ಆಗಿರ್ಬೋದು, ಆ ಕ್ಯೂಟ್ ಒಂದು ಇದಿರ್ಬೋದು. ಸೊ ನಾನು ಏನೇ ಮಾತಾಡಿದ್ರು ಅಲ್ಟಿಮೇಟ್ ಸಿನಿಮಾ ಜನ ಇಷ್ಟ ಆಗಬೇಕು, ಬರಬೇಕು. ಸೊ ನಾನು ಒಂದೊಂದು ಹೇಳ್ತೀನಿ, ಶಬರಿ ಒಂದು 10 ನಿಮಿಷ ನಿಮ್ಗೆ ಕಾಡುತ್ತೆ. ಸಡನ್ನಾಗಿ ಸಿನಿಮಾ ಹೇಗಿದೆ ಅಂದರೆ, ನಿಮಗೆ ಕೆಲವ್ರು ಹೇಳ್ತಾರೆ ಡಬ್ಬಾಗರು ನೋಡೋಕ್ಕಲ್ಲ, 1 ಟೈಮ್ ನೋಡ್ಬೋದು. ಓಕೆ ಅದು ಯಾವುದು ನೀವು ಮಾತಾಡೋಕ್ಕಾಗಲ್ಲ. ಆ ಮೌನ ಅಂತೂ ಮಾಡುತ್ತೆ. ಒಂದು 5 ನಿಮಿಷ ರೆಸ್ಟ್ ಮಾಡಿ ಅಥವಾ ಸುಧಾರಿಸ್ಕೊಂಡು ಈ ಸಿನಿಮಾ ಬಗ್ಗೆ ಮಾತಾಡ್ತೀರಾ, ಅಷ್ಟೊಂದು ನಿಮಗೆ ಎಮೋಷನ್ಸ್ ಕಾಡುತ್ತೆ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಸೊ ನಾವೇನೇ ಮಾತಾಡಿದ್ರು ಮುಖ್ಯವಾಗಿ ಒಬ್ಬರ ಬಗ್ಗೆ ಮಾತಾಡಬೇಕಾಗಿತ್ತು. ಸೊ ನಾನು ನನ್ನ ಲೈಫ್ ಜರ್ನಿ ತುಂಬ ಜನ ನೋಡಿದ್ದಾರೆ, ನಮ್ಮ ಜಗ್ಗಿ ಸರ್ ಆಗಿರ್ಬೋದು, ಮನು ಆಗಿರ್ಬೋದು, ಮೋಕ್ಷೇಂದ್ರ. ಸೊ ನಾನು ಎಸ್ ಮೂರ್ತಿ ಅವರ ಶಿಷ್ಯ, ಎಲ್ಲರೂ ಕೆಲವ್ರು ಗೊತ್ತು. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಟೈಮಲ್ಲೆಲ್ಲ ಅವ್ರ ಜೊತೆ ಕೈ ಇಟ್ಕೊಂಡು ಸುಮಾರು ಪ್ರೆಸ್ ಮೀಟ್ಗಳು ಬಂದಿದ್ದೀನಿ. ಬಟ್ ನನಗೆ ನನ್ನ ಅನುಭವದಲ್ಲಿ ಎಷ್ಟೋ ಜನ ಪಿ ಆರ್ಗಳು ನೋಡಿದ್ದೀನಿ. ನಾನು ಯಾರ ಬಗ್ಗೆ ಮಾತಾಡ್ತಾ ಇಲ್ಲ, ನನಗೆ ದಿ ಬೆಸ್ಟ್ ಪಿ ಆರ್ ನಮ್ಮ ಜಯಸೂರ್ಯ ಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ PR ಅಂದರೆ ಏನು, ಪಬ್ಲಿಕ್ ರಿಲೇಷನ್ ಆಫೀಸರ್. ಸೊ ನಾನು ಅವ್ರೇನು ಹೇಳ್ತೀನಿ ಅಂದರೆ, ಒಳ್ಳೆ ಪರ್ಸನ್, ಪ್ಯೂರಿಟಿ, ರಿಯಾಲಿಟಿ, ಒರಿಜಿನಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರ ಬಗ್ಗೆ ನಾನು. ಯಾಕಂದರೆ 10 ರೂಪಾಯಿ ಕೊಟ್ಟರೆ 10 ರೂಪಾಯಿ ಬೇರೆಯವ್ರಿಗೆ ಹೋಗೋಕ್ಕೂ ಬಿಡಲ್ಲ, 10 ರೂಪಾಯಿ ನೀಟಾಗಿ ಕೆಲಸ ಮಾಡ್ಕೊತಾರೆ. ನಿಜವಲ್ಲೂ ಅಜಯ್ ಸರ್, ನಮ್ಮ ಟೀಮಲ್ಲಿ ನೀವು ಒನ್ ಆಫ್ ದಿ ಮೆಂಬರ್ ಆಗಿದ್ದು ನನಗೆ ಭಾಳ ಖುಷಿ ಆಗುತ್ತೆ. ಮತ್ತೆ ನಿಮ್ಮ ಜೊತೆ ನಾನು ಸಿನಿಮಾ ಮಾಡಬೇಕು ಅಂತ ಆಸೆ ಕೂಡ ಆಗಿದೆ. ಸೊ ಎಲ್ಲರಿಗೂ ಧನ್ಯವಾದಗಳು. ನಾವೇನೇ ಮಾತಾಡ್ರು ನೀವು ಬರೆಯೋ ಪೆನ್ನಲ್ಲಿ ಭಾಳ ಪವರ್ಫುಲ್ ಇದೆ. ಸೊ ನಿಮ್ಗೇನಾದರೂ ಏನೋ ಸ್ವಲ್ಪ ಏನೋ ಮಾಡಿದಾನಪ್ಪ ಪ್ರಾಮಿಸ್ ಥರ ಇದೆ ಅಂದರೆ 1-2 ಪದ ಬರೀರಿ. ಸೊ ನೀವು ಬರೆಯೋ ಪದಗಳೇ ಜನಗಳಿಗೆ ಯಾಕಂದ್ರೆ ನಾಟೋದು. ಯಾಕಂದ್ರೆ ನಾನು ತುಂಬ ಲೈಬ್ರರಿ ಸ್ಪೆಂಡ್ ಮಾಡ್ತೀನಿ ಇವತ್ತು ಕೂಡ. ಇನ್ಸ್ಟಾಗ್ರಾಮು, ಫೇಸ್ಬುಕ್ ಇಲ್ಲ ನಂದು, ಆಲ್ಮೋಸ್ಟ್ ಅಂತೂ ಓದೋಕ್ಕೆ ಟ್ರೈ ಮಾಡ್ತೀನಿ. ಅವಾಗೆಲ್ಲ ಓದಾಗಲೂ ಕೂಡ ನೀವು ಬರ್ತಿರೋ ಆರ್ಟಿಕಲ್ ನನಗೆ ಎಫೆಕ್ಟ್ ಆಗೋದು ಸಿನಿಮಾಗೆ ಹೋಗ್ತಿದೆ. ಹಾಗಾಗಿ ಆ ಬರವಣಿಗೆ ಅಷ್ಟು ಪವರ್ಫುಲ್ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಶ್ರೀ ಸರ್, ಆಲ್ ದ ವೆರಿ ಬೆಸ್ಟ್. ಧನ್ವಿ ಸಮರ್ಥ ಅವರು ಬಂದು ಒಂದು ಸ್ಟೆಪ್ ಮಾಡಬೇಕು, ಅದಾದ್ಮೇಲೆ ಗ್ರೂಪ್ ಪಿಕ್ಚರ್ ತಗೊಳ್ಳೋಣ.